ಫೇಸ್ಬುಕ್ ಯೂಟ್ಯೂಬ್ಗಳಲ್ಲಿ ಆಗಾಗ ಪ್ರತ್ಯಕ್ಷಗೊಂಡು ಭವಿಷ್ಯ ಸಂಖ್ಯಾಶಾಸ್ತ್ರದ ಬಗ್ಗೆ ಮಾತನಾಡುತ್ತಿದ್ದ ಅಹೋರಾತ್ರ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗೋ ಸಾಧ್ಯತೆ, ಯಾವುದೇ ಕ್ಷಣದಲ್ಲಿ ಅಹೋರಾತ್ರ ಅರೆಸ್ಟ್, ಜೈಲು ಶಿಕ್ಷೆ ಆದೇಶಕ್ಕೆ ಅಹೋರಾತ್ರ ಡೋಂಟ್ ಕೇರ್. ಅಹೋರಾತ್ರ ಎಲ್ಲರಿಗೂ ಚಿರಪರಿಚಿತ ವ್ಯಕ್ತಿ. ಜೈಲು ಶಿಕ್ಷೆ ಆದೇಶಕ್ಕೆ ಅಹೋರಾತ್ರ ಡೋಂಟ್ ಕೇರ್. ಬರ್ಲಿ, ಬಂಧನ ಮಾಡಲಿ, ನೋಡೋಣ. ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದ ಅಹೋರಾತ್ರ 15 ದಿನ ಸಾದಾ ಜೈಲು ಶಿಕ್ಷೆ ನೀಡಿದ್ದ ಕೋರ್ಟ್. ಆದರೆ ಜೈಲಿಗೆ ಹೋಗೋದಕ್ಕೆ ಅಹೋರಾತ್ರ ನಕಾರ. ನಾನು ವಕೀಲನಿಲ್ಲದೆ ವಾದ ಮಾಡುತ್ತೇನೆ. ನನಗ್ಯಾವ ವಕೀಲರು, ನನಗೆ ಯಾಕೆ ಬೇಕು ವಕೀಲರು? ನಾನೊಬ್ಬ ಅಪ್ಪಟ ದೇಶಭಕ್ತ ಹೋರಾಟಗಾರ. ನನಗೆ ಯಾರ ವಕಾಲತ್ತು ಬೇಡ, ನನಗೆ ಯಾರ ಸಾಂಗತ್ಯವೂ ಇಲ್ಲ. ನಾನೊಬ್ಬ ಏಕಾಂಗಿ. ನನ್ನನ್ನ ಬಂಧಿಸಲಿ, ನೋಡೋಣ, ಕಾಯುತ್ತಿದ್ದೇನೆ. ಕೋರ್ಟ್ ಪೊಲೀಸರಿಗೆ ಅಹೋರಾತ್ರ ಸವಾಲು. ಅಹೋರಾತ್ರ ಸಾಹೇಬ್ರೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತಹ ದೇಶ. ಇಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಇದರ ಆಧಾರದಲ್ಲಿ ದೇಶ ನಡೆಯುತ್ತೆ. ನ್ಯಾಯಾಲಯ ಆದೇಶ ಕೊಟ್ಟಾಗ ಅದನ್ನ ಶಿರಸ ವಹಿಸಿ ಪಾಲಿಸಬೇಕಾದ ಕಡ್ಡಾಯ ಕರ್ತವ್ಯ. ಅದು ಬರೀ ಕರ್ತವ್ಯ ಅಲ್ಲ, ಕಡ್ಡಾಯ ಕರ್ತವ್ಯ. ಅತ್ತೆ ಯಾವತ್ತಿಗೂ ಸೊಸೆಯ ಸ್ನೇಹಿತಳಲ್ಲ, ಶಾನುಭೋಗ ಯಾವತ್ತಿಗೂ ಸ್ನೇಹಿತನಲ್ಲ. ಅರ್ಥ ಮಾಡ್ಕೊಳ್ಳಿ. ಕಾನೂನು ನಮಗೆ ತಕ್ಕನಾಗೆ ಇರೋದಿಲ್ಲ. ಕಾನೂನು ಫ್ಲೆಕ್ಸಿಬಲ್ ಅಲ್ಲ. ನಮಗೆ ಹೆಂಗೆ ಬೇಕೋ ಹಂಗೆ ಬಳಸಬೇಕಾದ ಕಾನೂನಲ್ಲ ನಮ್ಮ ದೇಶದ್ದು. ಕೋರ್ಟ್ ನ್ಯಾಯಾಲಯದ ಆದೇಶ, ನ್ಯಾಯಾಲಯದ ಆದೇಶಗಳನ್ನು ಪಾಲಿಸಬೇಕಾದ ಸಾಮಾನ್ಯ ಕರ್ತವ್ಯ ಅಲ್ಲ ನಾಗರಿಕರದು. ಅದು ಕಡ್ಡಾಯ ಕರ್ತವ್ಯ, ಪಾಲಿಸಲೇಬೇಕು. ಸರಿ, ನಿಮ್ಮ ಆ ಒಂದು ವಾದವನ್ನು ಒಪ್ಕೋತೀವಿ ಚರ್ಚೆಗೆ ಅಂತ ಹೇಳಿ. ಏನು ಹೇಳ್ತೀರಿ ತಾವು? ನಾನು ವಕೀಲನನ್ನ ಇಟ್ಟುಕೊಳ್ಳೋದಿಲ್ಲ. ನಾನೊಬ್ಬ ಹಣ ಇಲ್ಲದ, ಹಣವಲ್ಲದ, ಹಣ ಅಪೇಕ್ಷೆ ಪಡೆದ ಒಂದು ಸಂಘಟನೆಯ ವಕ್ತಾರ. ಒಬ್ಬಂಟಿಯಾಗಿ ಎದುರಿಸ್ತೀನಿ. ಸರಿ, ನೀವು ಧರ್ಮಸ್ಥಳದ ಪರವಾಗಿ ಅಥವಾ ಧರ್ಮಸ್ಥಳದಲ್ಲಿ ಸೌಜನ್ಯ ಅನ್ನೋ ಹೆಣ್ಣು ಮಗಳ ಅತ್ಯಾಚಾರವನ್ನು ಖಂಡಿಸಿ ನೀವು ಮಾತನಾಡ್ತಾ ಇರುವುದನ್ನ ಕರ್ನಾಟಕದ ಅಷ್ಟೂ ಕನ್ನಡಿಗರು ಒಪ್ಕೊಂಡಿದ್ದಾರೆ. ನಿಮಗೆ ಅದೆಷ್ಟೋ ಶ್ಲಾಘನೆಗಳು ಬಂತು, ಅದೆಷ್ಟೋ ಪ್ರಶಂಸೆಗಳು ವ್ಯಕ್ತವಾಯಿತು. ನಮಗೂ ಒಂದು ತರಹದ ಪರೋಕ್ಷ ಸಂತೋಷವನ್ನೇ ಕೊಟ್ರಿ. ಆದರೆ ನ್ಯಾಯಾಲಯ ಕೊಟ್ಟ ಆದೇಶ ಏನು? ಅದಕ್ಕೆ ಉತ್ತರಿಸಬೇಕಾದಂತಹ ಜವಾಬ್ದಾರಿ ನಿಮಗಿದೆಯಲ್ಲ. ಅದಕ್ಕೆ ಉತ್ತರಿಸಲೇಬೇಕಾದಂತಹ ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ತಾನೆ. ನಿಮ್ಮ ಮಾತನ್ನ 10 ಜನ ಕೇಳ್ತಾರೆ ಎನ್ನುವುದಾದರೆ ನೀವೊಂದು ಸೆಲೆಬ್ರಿಟಿ ಎಂದರ್ಥ. ಸಾರ್ವಜನಿಕವಾಗಿ ಗುರುತಿಸಿಕೊಳ್ಳುವಂತಹ ವ್ಯಕ್ತಿ. ನೀವೇ ನ್ಯಾಯಾಂಗ ನಿಂದನೆ ಮಾಡಿದ್ರೆ ನಿಮ್ಮನ್ನ ಅನುಸರಿಸುವ ನಿಮ್ಮ ಫಾಲೋವರ್ಸ್ಗಳು, ನಮ್ಮ ಸಾಮ್ರಾಟ ಅಹೋರಾತ್ರನೇ ನ್ಯಾಯಾಲಯವನ್ನು ಲೆಕ್ಕಿಸ್ತಾ ಇಲ್ಲ. ಇನ್ನು ನಾವ್ಯಾಕೆ ಲೆಕ್ಕಿಸಬೇಕು ಅಂತ ಹೇಳಿ ಯಾರಾದರೂ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತೀರೇನು? ಎಸ್, ಧರ್ಮಸ್ಥಳದ ಬಗ್ಗೆ ಮಾತನಾಡಿದಂಥ ಅಹೋರಾತ್ರಗೆ 15 ದಿನ ಸಾದಾ ಜೈಲು ಶಿಕ್ಷೆ ನೀಡಿದ್ದ ನ್ಯಾಯಾಲಯ. ಆದರೆ ಜೈಲಿಗೆ ಹೋಗೋದಕ್ಕೆ ಅಹೋರಾತ್ರ ನಕಾರ. ನಾನು ವಕೀಲನಿಲ್ಲದೆ ವಾದ ಮಾಡ್ತೀನಿ. ನಾನೊಬ್ಬ ದೇಶಭಕ್ತ ಹೋರಾಟಗಾರ. ನನಗೆ ಯಾರ ಸಾಂಗತ್ಯವೂ ಇಲ್ಲ, ಅರ್ಥಾತ್ ನನಗೆ ಯಾರ ಸಖ್ಯವೂ ಇಲ್ಲ ಅಂತ. ನಾನೊಬ್ಬ ಏಕಾಂಗಿ. ನನ್ನನ್ನು ಬಂಧಿಸಲಿ, ನೋಡೋಣ, ಕಾಯ್ತಾ ಇದ್ದೀನಿ ನಾನು. ಬಂಧನ ಮಾಡೋಕ್ಕೆ ಪೊಲೀಸರು ಬರಲಿ. ಕೋರ್ಟ್ ಪೊಲೀಸರಿಗೆ ಅಹೋರಾತ್ರ ಸವಾಲು. ಹಾಗಾದರೆ ಅವರು ಹೇಳಿದಂತಹ ವಿವಾದಾತ್ಮಕ ಹೇಳಿಕೆ ಏನು? ಒಮ್ಮೆ ಕೇಳಿಸ್ಕೊಂಡು ಬನ್ನಿ. ನಿಮ್ಮನ ಬಗ್ಗೆ ಅತ್ಯಾಚಾರ ಮಾಡಿದ್ಯಾರೋ, ಸೌಜನ್ಯನ ಕೊಂದದ್ಯಾರೋ, ಧರ್ಮದರ್ಶಿ ನೀನೇ ಅಲ್ವಾ? ನೀನೇ ಇದಕ್ಕೆ ಉತ್ತರ ನೀಡೋ. ಒಬ್ಬನಿಗೆ ಆತಕ್ಕೆ 100 ಕಾರು, ದೇವರಿಗಾದರೆ ಒಂದೇ ತೇರು. ಅಭಯ ಚಂದ್ರನು ಸೋತಿದ್ಯಾಕೋ, ನಿರ್ಭಯ ಸಂಖ್ಯೆ ಹೆಚ್ಚಾದುದಕ್ಕೆ. ಅಬಲೆಯ ತಾಯಿಗೆ ನ್ಯಾಯ ಬೇಕಂತೆ, ಪೇಜಾವರರ ಸಲಹೆ ಬೇಡವಂತೆ. ಅವರು ಸಲಹೆ ಬೇಡವಂತೆ. ಸತತಾತ್ಯಾಚಾರವ ಕಾಣಲಾಗದೆ ಗೊಮ್ಮಟ ದೇವಗೆ ಸಹನೆ ಮೀರಿದೆ. ಅಪ್ಪಣ್ಣರ ಸಂಖ್ಯೆ ಬೆಳೆಯುತ್ತಿಹುದು, ಅಣ್ಣಪ್ಪರ ಸಂಖ್ಯೆ ಬೆಳೆಯುತ್ತಿಹುದು. ಬಯಲಾಗುವ ಸಮಯ ಹತ್ತಿರವಿಹುದು.
ಜುಲೈ 2, 2023 ಅಹೋರಾತ್ರ ಬರೆದ ಒಂದು ಕವನ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ಕೊಂಡಂಗೆ ಇದರ ಬಗ್ಗೆ ಕೇಸ್ ಹಾಕಿ ವಾಕ್ ಸ್ವಾತಂತ್ರ್ಯ ಇರುವ ಪರಮೋಚ್ಚ ದೇಶ ಭಾರತದಲ್ಲಿ ಅಹೋರಾತ್ರನನ್ನ ಜೈಲಿಗಟ್ಟುತ್ತಿದ್ದಾರೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇದು ಕಳ್ಳತನದಿಂದ ಹೋಗುತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗಿನ್ನೂ ವಾರೆಂಟ್ ಬಂದಿಲ್ಲ, ಆದರೆ ಫೋನುಗಳು ಬರ್ತಾ ಇದೆ, ಅಹೋರಾತ್ರ ನೀನು ಅರೆಸ್ಟ್ ಅಂತ, ಹೌದಾ ಅಂತ. ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಕೇಳಿ. ಇನ್ನೊಂದು ಬರದೆ ನಾನು, ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಕಾಮ ಅಂದರೆ ಅತ್ಯಾಚಾರ ಮಾಡೋ ವಿಕೃತ ಕಾಮ ಅಲ್ಲವೋ, ಅದು ಒಂದು ಶ್ರೇಷ್ಠವಾದ ವಿಷ್ಣು ಸಹಸ್ರನಾಮದ ಸತ್ಯಕಾಮ ಕಣೋ. ಅದನ್ನು ಪಾಲಿಸಲು ಸೌಜನ್ಯ ಬೇಕು ವಿನಃ ಸೌಜನ್ಯಳ ಮಾನಹರಣ ಅಲ್ಲ ಅಂತ ಬರೆದಿದ್ದೆ. ಇದು ಸರಿನೋ ತಪ್ಪೋ ಸಂವಿಧಾನಕ್ಕೆ ತಲೆಬಾಗುತ್ತೇನೆ, ಆದರೆ ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಾಗ್ತಿಲ್ಲ ಗುರುವೆ. ಕೋಳಿನ ಕೊಂದು ನಾಯಿಗೆ ಹಾಕೋದು ಸರಿಯೋ ಅಥವಾ ತಪ್ಪೋ ಅಂತ ಕವನ ಬರೆದವನ ಅಹೋರಾತ್ರ. ನನಗೆ ಸೌಜನ್ಯಳ ಮಾನಹರಣ ಸಹಿಸಲಾರದ ದುಃಖ. 5 ಹೆಣ್ಣು ಮಕ್ಕಳ ತಂದೆ ನಾನು. ನನ್ನ ಹೆಣ್ಣು ಮಗುಗೆ ಹೀಗಾಗಿದ್ರೆ ಬಿಡುತ್ತಿದ್ದನ? ಆದರೆ ಸೌಜನ್ಯಮ್ಮನ ತಾಯಿಯ ಅನುಮತಿ ನನಗೆ ಸಂಪೂರ್ಣವಾಗಿ ಸಿಕ್ಕಿದ್ದಲ್ಲಿ ನನ್ನ ಮಗಳಷ್ಟೇ ಹೋರಾಡುತ್ತಿದ್ದೆ. ಆದರೂ ಒಂದು ಮಾನವೀಯ ದೃಷ್ಟಿಯಿಂದ ನನ್ನ ಮಗಳಿಗೆ ಆಗಿದ ಅತ್ಯಾಚಾರವೆಂದು ತಿಳಿದು ಹೋರಾಡಿದೆ, ಬರದೆ. ಯಾವುದರಲ್ಲಿ ಬರದೆ? ಕತ್ತಿಯಿಂದಲ್ಲ. 10 ರಥ ಯಾಕೆ ಬೇಕು ಭಗವಂತನಿಗೆ, 100 ಕಾರುಗಳು ಯಾಕೆ ಬೇಕು ಹೇಳಿ ಪ್ರಾರಂಭ ಮಾಡಿದ್ದ ಈ ಹೇಳಿಕೆಯ ಕೊನೆಯಲ್ಲಿ 5 ಹೆಣ್ಣು ಮಕ್ಕಳ ತಂದೆ ನಾನು, 5 ಹೆಣ್ಣು ಮಕ್ಕಳ ತಂದೆ ನಾನು. ನನ್ನ ಮಕ್ಕಳಿಗೇನಾದ್ರೂ ಈ ತರಹದೊಂದು ಕೃತ್ಯ ಆಗಿದ್ದಿದ್ರೆ ನಾನು ಸುಮ್ಮನಿರ್ತಿದ್ನ? ಸೌಜನ್ಯ ಎನ್ನುವಂತ ಹೆಣ್ಣು ಮಗಳ ತಾಯಿ ಕುಸುಮಾವತಿಯ ಗರ್ಭ ವೇದನೆ ನನಗೆ ಅರ್ಥ ಆಗುತ್ತೆ. ಯಮಬಾಧೆ ಅಂತ ಕರೀತಾರೆ, ಸಹಿಸಲಾರದ ಹಿಂಸೆಯನ್ನ ಯಮಬಾಧೆ ಅಂತ ಕರೀತಾರೆ. ಆ ಸೌಜನ್ಯಳ ಕರುಳಿನ ಯಮಬಾಧೆ ನನಗೆ ಅರ್ಥ ಆಗ್ತಾ ಇದೆ. ಸೊ ಭಗವಂತನಿಗೆ ಯಾಕೆ 10 ರಥ ಬೇಕು, ಭಗವಂತನಿಗೆ ಒಂದೇ ಕಾರ್ ಸಾಕಲ್ವಾ ಅಂತೇಳಿ ಅದೇನೋ ಬೇರೆ ಬೇರೆ ಅರ್ಥಗಳಲ್ಲೆಲ್ಲ ಮಾತನಾಡ್ತಾ ಇದ್ರು. ಸೊ ಆರೋಪ ಹೊತ್ತುಕೊಂಡಿರುವಂತಹ ವ್ಯಕ್ತಿಯನ್ನ ಪ್ರತ್ಯೇಕ ಹೆಸರಿಟ್ಟು ಆತನ ವಿರುದ್ಧ ಮಾತನಾಡುವಂತಹದ್ದು ಬಹುಶಃ ಅವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ನನ್ನ ವಿರುದ್ಧದ ಆರೋಪಗಳನ್ನ ಯಾರೂ ಕೂಡ ಮೌಖಿಕವಾಗಿ ಹೇಳಬಾರದು ಎನ್ನುವಂಥ ನ್ಯಾಯಾಲಯದ ಆದೇಶ ಕೂಡ ಇದೆ. ನ್ಯಾಯಾಲಯದ ಆದೇಶವನ್ನು ಪಾಲಿಸಬೇಕಾದ ಕರ್ತವ್ಯ ಜವಾಬ್ದಾರಿ ನಮ್ಮದು. ಮತ್ತು ಆ ಆದೇಶ ಯಾರ್ಯಾರಿಗೆ ಅನ್ವಯಿಸುತ್ತೋ ಅವರೆಲ್ಲರಿಗೂ ಕೂಡ ಅದೇ ಧರ್ಮವನ್ನು ಪಾಲಿಸಬೇಕು. ಅಹೋರಾತ್ರರಿಗೆ ಈಗ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ. ಯಾವುದೇ ಕ್ಷಣದಲ್ಲಿ ಅಹೋರಾತ್ರ ಬಂಧನ ಆಗೋ ಸಾಧ್ಯತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.